ಎಐ ಹತ್ರ ಜಗತ್ತಿನ ಎಲ್ಲಾ ಉತ್ತರಗಳು ಇದ್ರೆ ನಮ್ಮ ಪಾತ್ರವೇನು? ಹಾಗಾದ್ರೆ ಮನುಷ್ಯರಾಗಿ ನಮ್ಮ ಪ್ರಸ್ತುತತೆ ಉಳಿಸ್ಕೊಳ್ಳೋಕೆ ಒಂದು ಹೊಸ ಸ್ಕಿಲ್ ಬೇಕೇ ಬೇಕು. ಏನದು ಸ್ಕಿಲ್? ಅದನ್ನ ಕಲಿಯೋದು ಹೇಗೆ? ಬನ್ನಿ, ಪೋಷನ್ ಲೋ ಅವರ ವಿಧಾನದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಪ್ಪ ಈ ಪ್ರಶ್ನೆ ಎಷ್ಟು ಮುಖ್ಯ ಅಂದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಬಂದ ಮೇಲೆ ಶಿಕ್ಷಣದ ಮೂಲ ಉದ್ದೇಶವೇ ಬದಲಾಗ್ಬಿಟ್ಟಿದೆ. ಹಿಂದೆ ಕಲ್ತಾಗೆ ಈಗ ಕಲಿಯೋದು ಸಾಕಾಗಲ್ಲ. ಇದನ್ನ ಗಣಿತಜ್ಞ ಮತ್ತೆ ಶಿಕ್ಷಣ ತಜ್ಞ ಪೋಷನ್ ಲೋ ಅವರು ತುಂಬಾನೇ ಸಿಂಪಲ್ ಆಗಿ ಹೇಳ್ತಾರೆ. ಅವರ ಪ್ರಕಾರ ಇವತ್ತು ಬರೀ ಉತ್ತರ ಕಂಡುಹಿಡಿಯೋದು ಮುಖ್ಯ ಅಲ್ಲ, ಬದಲಿಗೆ ಆ ಉತ್ತರಗಳನ್ನ ಮೌಲ್ಯಮಾಪನ ಮಾಡೋದು ಅಂದ್ರೆ ಗ್ರೇಡ್ ಮಾಡೋದು ಇವತ್ತಿನ ಅತಿ ದೊಡ್ಡ ಅಗತ್ಯ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಶಾಲಾ ದಿನಗಳಲ್ಲಿ ಪ್ರಾಬ್ಲಮ್ಸ್ಗೆ ಆನ್ಸರ್ ಕಂಡುಹಿಡಿಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತಲ್ವಾ? ಆದರೆ ಇವತ್ತು ಚಾಟ್ ಜಿಪಿಟಿ ತರಹದ ಎಐ ಒಂದೇ ಕ್ಷಣದಲ್ಲಿ ಉತ್ತರಗಳನ್ನ ಕೊಡುತ್ತೆ. ಹಾಗಾದ್ರೆ ನಮ್ಮ ಕೆಲಸ ಏನು? ನಮ್ಮ ಕೆಲಸ ಆ ಉತ್ತರ ಸರಿ ಇದೆಯಾ, ಅದು ಎಷ್ಟು ಪರಿಣಾಮಕಾರಿ ಮತ್ತು ಅದಕ್ಕಿಂತ ಒಳ್ಳೆ ಉತ್ತರ ಕೊಡಕ್ಕೆ ಸಾಧ್ಯನಾ ಅಂತ ವಿಮರ್ಶೆ ಮಾಡೋದು. ಸರಿ, ಈ ಬದಲಾದ ಯೋಚನಾ ಲಹರಿನ ಅರ್ಥ ಮಾಡ್ಕೊಳ್ಳಕ್ಕೆ ಇಲ್ಲೊಂದು ಸಣ್ಣ ಪಜಲ್ ಇದೆ. ಒಂದೇ ಉದ್ದದ 6 ಬೆಂಕಿ ಕಡ್ಡಿಗಳನ್ನ ಬಳಸಿ 4 ಸಮಬಾಹು ತ್ರಿಕೋಣಗಳನ್ನ ಹೇಗೆ ರಚಿಸಬಹುದು? ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ಹೆಚ್ಚಿನ ಜನ ತಕ್ಷಣನೇ ಪೇಪರ್ ಪೆನ್ ತಗೊಂಡು ಚಿತ್ರ ಬಿಡಿಸೋಕೆ ಶುರು ಮಾಡ್ತಾರೆ. ಆದ್ರೆ ಹಾಗೆ 2 ಆಯಾಮಗಳಲ್ಲಿ ಅಂದ್ರೆ 2Dಯಲ್ಲಿ ಯೋಚನೆ ಮಾಡಿದ್ರೆ ಉತ್ತರ ಸಿಗೋದೇ ಇಲ್ಲ. 2-3 ತ್ರಿಕೋಣ ಮಾಡಬಹುದು, ಆದ್ರೆ 4 ಸಾಧ್ಯವೇ ಇಲ್ಲ. ಇದೇ ನೋಡಿ ನಮ್ಮ ಸಾಂಪ್ರದಾಯಿಕ ಯೋಜನೆಯ ಚೌಕಟ್ಟು. ಆದ್ರೆ ನಾವು ಆ ಚೌಕಟ್ಟಿಂದ ಆಚೆ ಬಂದು 3ನೇ ಆಯಾಮದಲ್ಲಿ ಅಂದ್ರೆ 3Dಯಲ್ಲಿ ಯೋಚನೆ ಮಾಡಿದ್ರೆ ಏನಾಗುತ್ತೆ? ಉತ್ತರ ನಮ್ಮ ಕಣ್ಮುಂದೇ ಇರುತ್ತೆ. 3 ಕಡ್ಡಿಗಳನ್ನು ಬೇಸಾಗಿ ಇಟ್ಟು ಉಳಿದ 3ನ್ನ ಮೇಲಕ್ಕೆ ಸೇರಿಸಿ ಒಂದು ಪಿರಮಿಡ್ ಮಾಡಿದ್ರೆ 4 ತ್ರಿಕೋನಗಳು ಸಿದ್ಧ. ಇದೇ ನೋಡಿ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್, ಸಮಸ್ಯೆಯನ್ನು ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸೋದು. ಎಐ ಯುಗಕ್ಕೆ ಬೇಕಾಗಿರೋದೇ ಈ ಥರದ ಕ್ರಿಯೇಟಿವ್ ಥಿಂಕಿಂಗ್. ಆದರೆ ದುರದೃಷ್ಟ ಅಂದ್ರೆ ನಮ್ಮ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಇದನ್ನೇ ಕಡಿಮೆ ಮಾಡ್ತಿದೆ. ಇದೊಂಥರ ಸೃಜನಶೀಲತೆಯ ಬಿಕ್ಕಟ್ಟು ಅಂತಾನೆ ಹೇಳಬಹುದು. ಇದಕ್ಕೆ ಮೇನ್ ಕಾರಣ ಬಾಯಿಪಾಠ ಉದ್ಯಮ ಅಥವಾ ದ ಕ್ರ್ಯಾಮಿಂಗ್ ಇಂಡಸ್ಟ್ರಿ. ಇದರ ಕೆಲಸ ಏನು ಗೊತ್ತಾ? ಎಕ್ಸಾಮಲ್ಲಿ ಬರೋಕೆ ಸಾಧ್ಯ ಇರೋ ಎಲ್ಲಾ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಮೊದಲೇ ತೋರಿಸ್ಬಿಡೋದು. ಇದರಿಂದ ಪರೀಕ್ಷೆಯಲ್ಲಿ ಅವರಿಗೆ ಯಾವುದೇ ಸರ್ಪ್ರೈಸ್ ಇರೋಲ್ಲ. ಆದರೆ ಇದರ ರಿಸಲ್ಟ್ಸ್ ಇದೆಯಲ್ಲ, ಅದು ತುಂಬಾನೇ ಭಯಾನಕ. ವಿದ್ಯಾರ್ಥಿಗಳು ಮೆಷಿನ್ಗಳ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಆದರೆ ಅವರಲ್ಲಿ ಮೆಂಟಲ್ ಫ್ಲೆಕ್ಸಿಬಿಲಿಟಿ ಅನ್ನೋದೇ ಬೆಳೆಯಲ್ಲ. ಸ್ಕೂಲ್ ಆದಮೇಲೆ ಗಂಟೆಗಟ್ಟಲೆ ಸಮಯ ವೇಸ್ಟ್ ಆಗುತ್ತೆ, ಮೆಂಟಲ್ ಹೆಲ್ತ್ ಮೇಲೂ ಪರಿಣಾಮ ಬೀಳುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸದಾಗೇನಾದರೂ ಕಂಡಿಡಿಯೋ ಚಾನ್ಸನ್ನು ಇದು ಕಿತ್ಕೊಂಡ್ಬಿಡುತ್ತೆ. ಈ ದೊಡ್ಡ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡ ಪೋಷನ್ ಲೋ ಈ ಕ್ರಿಯೇಟಿವ್ ಥಿಂಕಿಂಗನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ಲಕ್ಷಾಂತರ ಜನರಿಗೆ ಹೇಗೆ ಕಲಿಸ್ಬೋದು ಅಂತ ಒಂದು ಸೊಲ್ಯೂಷನ್ ಹುಡುಕೋಕೆ ಹೊರಡ್ತಾರೆ. ಅವರ ಈ ಹುಡುಗಾಟ ಇದೆಯಲ್ಲ, ಇದು ಸುಮಾರು 10 ವರ್ಷಗಳ ಜರ್ನಿ. ಮೊದಲು ಮ್ಯಾಥ್ಸ್ ಎಕ್ಸ್ಪ್ಲನೇಷನ್ಗೋಸ್ಕರ ಒಂದು ಫ್ರೀ ವೆಬ್ಸೈಟ್ ಶುರು ಮಾಡಿದ್ರು. ಆಮೇಲೆ 2019ರಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋ ಲೆಸನ್ಗಳನ್ನ ಮಾರಾಟ ಮಾಡೋಕ್ಕೆ ಪ್ರಯತ್ನಿಸಿದ್ರು. ಆದರೆ ಯಾವುದೂ ಅಂದ್ಕೊಂಡಷ್ಟು ಪರಿಣಾಮಕಾರಿಯಾಗಿರಲಿಲ್ಲ. 2 ವರ್ಷಗಳ ಹಿಂದೆ ಅವ್ರಿಗೊಂದು ವಿಷಯ ಸ್ಪಷ್ಟವಾಯಿತು. ನಿಜವಾದ ಕಲಿಕೆಗೆ ಲೈವ್ ಹ್ಯೂಮನ್ ಇಂಟ್ರಾಕ್ಷನ್ ಬೇಕೇ ಬೇಕು ಅಂತ. ಆಗಲೇ ಅವರ ವಿನ್ 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 ಈಕೋಸಿಸ್ಟಮ್ ಹುಟ್ಕೊಂಡಿತ್ತು. ಆದರೆ ಇಲ್ಲೊಂದು ದೊಡ್ಡ ಚಾಲೆಂಜ್ ಇತ್ತು, ಸ್ಕೇಲಬಿಲಿಟಿ ಪ್ರಾಬ್ಲಮ್. ಒಬ್ಬ ಒಳ್ಳೆ ಟೀಚರ್ 100 ವಿದ್ಯಾರ್ಥಿಗಳಿಗೆ ನೇರವಾಗಿ ಫ್ರೆಂಡ್ಲಿಯಾಗಿ ಕಲಿಸ್ಬೋದು, ಆದರೆ ಅದೇ ಕ್ವಾಲಿಟಿನ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಲುಪಿಸೋದು ಹೇಗೆ? ಇದು ನಿಜಕ್ಕೂ ತುಂಬಾನೇ ಕಷ್ಟದ ಕೆಲಸ. ಈ ದೊಡ್ಡ ಚಾಲೆಂಜ್ಗೆ ಪೋಷನ್ ಲೋ ಕಂಡಿಡಿದಿದ್ದೇ ಒಂದು ಅದ್ಭುತ. ತುಂಬಾನೇ ಸಿಂಪಲ್ ಆದರೆ ಸುಂದರವಾದ ಪರಿಹಾರ. ವಿನ್ 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 ಇಕೋಸಿಸ್ಟಮ್. ಇದು ಒಂದೇ ಏಟ್ಗೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋ ಒಂದು ಮ್ಯಾಜಿಕಲ್ ಸಿಸ್ಟಮ್. ಮೊದಲನೇ ವಿನ್ ಮಿಡಲ್ ಸ್ಕೂಲ್ ವಿದ್ಯಾರ್ಥಿಗಳದ್ದು. ಅವರಿಗೆ ಬೋರಿಂಗ್ ಪಾಠಗಳ ಬದಲಿಗೆ ಲೈವ್ ಆಗಿ ಒಂದು ಗೇಮಿಂಗ್ ಸ್ಟ್ರೀಮ್ ನೋಡಿದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಕ್ಲಾಸ್ಗಳು ಸಿಗುತ್ತೆ. ಇಲ್ಲಿ ಅವರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದು ಹೇಗೆ ಅಂತ ಕಲಿಯುತ್ತಾರೆ. ಈ 2ನೇ ವಿನ್ ಹೈಸ್ಕೂಲಲ್ಲಿರೋ ಮ್ಯಾಥ್ಸ್ ಜೀನಿಯಸ್ಗಳದು. ಇವರು ಮಿಡಲ್ ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡ್ತಾರೆ. ಹೀಗೆ ಪಾಠ ಮಾಡೋದ್ರಿಂದ ಅವರಿಗೆ ಸಬ್ಜೆಕ್ಟ್ ಮೇಲೆ ಹಿಡಿತ ಸಿಗೋದಷ್ಟೇ ಅಲ್ಲ, ಕಮ್ಯುನಿಕೇಷನ್ ಮತ್ತೆ ಲೀಡರ್ಶಿಪ್ನಂತಹ ಬೆಲೆ ಕಟ್ಲಾಗಾದ ಸ್ಕಿಲ್ಸ್ ಬೆಳೆಯುತ್ತೆ. ಮತ್ತು ಈಗ 3ನೇ, ಬಹುಶಃ ಯಾರೋ ಊಹಿಸದ ವಿನ್, ಇದು ನಟನಾಕಾಂಕ್ಷಿಗಳದು. ಗಣಿತದಲ್ಲಿ ಎಷ್ಟೇ ಜೀನಿಯಸ್ ಆಗಿದ್ರೂ ಚೆನ್ನಾಗಿ ಪಾಠ ಮಾಡೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕೇ ಬೇಕು ಅಲ್ವಾ? ಈ ನಟನಾಕಾಂಕ್ಷಿಗಳು ತಮ್ಮ ಟ್ಯಾಲೆಂಟ್ ಬಳಸಿ ಆ ಮ್ಯಾಥ್ಸ್ ಜೀನಿಯಸ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಇದಕ್ಕಾಗಿ ಅವ್ರಿಗೆ ಒಂದು ಸ್ಟೇಬಲ್ ಆದ ಸ್ಯಾಲ್ರಿ ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಸಿಗುತ್ತೆ.
ನೋಡಿ, ಈ ಇಡೀ ಸಿಸ್ಟಮ್ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಹೆಣೆದುಕೊಂಡಿದೆ. ಒಂದು ಗುಂಪಿನ ಸಮಸ್ಯೆ ಇನ್ನೊಂದು ಗುಂಪಿಗೆ ಸೊಲ್ಯೂಷನ್ ಆಗತ್ತೆ, ಅದಕ್ಕೆ ಪ್ರತಿಯಾಗಿ ಆ ಗುಂಪಿನ ಸಮಸ್ಯೆ ಇನ್ನೊಂದಕ್ಕೆ. ಮಿಡಲ್ ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಟೀಚರ್ಸ್ ಸಿಗ್ತಾರೆ, ಹೈಸ್ಕೂಲ್ ಜೀನಿಯಸ್ಗಳಿಗೆ ಲೀಡರ್ಶಿಪ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆಕ್ಟಿಂಗ್ ಆಸ್ಪಿರೆಂಟ್ಸ್ಗೆ ಆದಾಯದ ಮೂಲ ಸಿಗುತ್ತೆ. ಎಲ್ಲರಿಗೂ ಇದರಿಂದ ಲಾಭ, ಎಲ್ಲರಿಗೂ ಗೆಲುವು. ಪರ್ಫೆಕ್ಟ್ ಅಲ್ವಾ? ಈ ಮಾಡೆಲ್ನ ಪವರ್ ಎಷ್ಟಿದೆ ಅಂತ ಊಹಿಸೋಕ್ಕಾಗುತ್ತಾ? ಅಮೆರಿಕ 1ರಲ್ಲೇ ಕೇವಲ 1 ಲಕ್ಷ ಹೈಸ್ಕೂಲ್ ಕೋಚ್ಗಳಿಂದ ಸುಮಾರು 10 ಲಕ್ಷ ಅಂದರೆ 1 ಮಿಲಿಯನ್ ಮಿಡಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಈ ಥರದ ಎಜುಕೇಷನ್ ತಲುಪಿಸಬಹುದು. ಇದೊಂದು ನಿಜವಾದ ಕ್ರಾಂತಿಕಾರಕ ಬದಲಾವಣೆ. ಪೋಷನ್ ಲೋ ಅವರ ಈ ಸೊಲ್ಯೂಷನ್ ಇದೆಯಲ್ಲ, ಇದು ಕೇವಲ ಒಂದು ಎಜುಕೇಷನ್ ಮಾಡೆಲ್ ಅಲ್ಲ, ಇದು ನಿಜವಾದ ಮೌಲ್ಯವನ್ನ ಹೇಗೆ ಸೃಷ್ಟಿಸೋದು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪಾಠ. ಅವರು ಹೇಳೋ ಹಾಗೆ ಬರೀ ಆಫೀಸಲ್ಲಿ ಕೂತು ಥಿಯರಿಟಿಕಲ್ ಆಗಿ ವ್ಯಾಲ್ಯೂ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಾಗಲ್ಲ. ಜನರ ಜೊತೆ ಬೆರೆಯದಿದ್ರೆ, ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳದಿದ್ರೆ ಮೌಲ್ಯವನ್ನು ಸೃಷ್ಟಿಸೋಕೆ ಸಾಧ್ಯವೇ ಇಲ್ಲ. ಮತ್ತು ಅವರು ಹೇಳಿದ್ದನ್ನ ಅಕ್ಷರಶಃ ಪಾಲಿಸಿದ್ರು ಕೂಡ. ಅವರು ಕಡಿಮೆ ಸೌಲಭ್ಯಗಳಿರೋ ಶಾಲೆಗಳಲ್ಲಿ ಪಾಠ ಮಾಡಿದ್ರು, ತಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಂಪ್ರೋವೈಸೇಷನಲ್ ಕಾಮಿಡಿ ಕ್ಲಾಸಿಗೆ ಸೇರಿದ್ರು. ಅಷ್ಟೇ ಅಲ್ಲ, ಅಮೆರಿಕಾದಾದ್ಯಂತ ಪಬ್ಲಿಕ್ ಪಾರ್ಕ್ಗಳಲ್ಲಿ ನಿಂತು ಗಣಿತದ ಬಗ್ಗೆ ಭಾಷಣಗಳನ್ನ ಮಾಡಿದ್ರು. ಹೀಗೆ ಸಾವಿರಾರು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಜೊತೆ ನೇರವಾಗಿ ಮಾತಾಡಿದ್ರಿಂದನೇ ಅವರಿಗೆ ಆ ವಿನ್ 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 ಸೊಲ್ಯೂಷನ್ ಹೊಳೆದಿದ್ದು. ಕೊನೆಗೆ ಇದೆಲ್ಲದರಿಂದ ನಮಗೆ ಸಿಗುವ ಪಾಠ ಏನು ಅಂದರೆ, ಈ AI-ನ ಹೊಸ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಒಬ್ಬ ಆಂಟ್ರಪ್ರನರ್ ಥರ ಯೋಚನೆ ಮಾಡಬೇಕು. ಅಂದರೆ ಸಮಸ್ಯೆಗಳನ್ನು ಹುಡುಕೋದು ಮತ್ತು ಅದಕ್ಕೆ ಕ್ರಿಯೇಟಿವ್ ಸೊಲ್ಯೂಷನ್ಸ್ಗಳ ಮೂಲಕ ವ್ಯಾಲ್ಯೂ ಕ್ರಿಯೇಟ್ ಮಾಡೋದು. ಈ ಮನಸ್ಥಿತಿ ಬರೀ ಉದ್ಯಮಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅವಶ್ಯಕ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಕಾಡುತ್ತೆ. AI ರೆಡಿಮೇಡ್ ವಸ್ತ್ರಗಳನ್ನು ಕೊಡುವ ಈ ಜಗತ್ತಿನಲ್ಲಿ ಒಂದು ಒಳ್ಳೆ ಪ್ರಶ್ನೆಯ ನಿಜವಾದ ಮೌಲ್ಯವಾದರೂ ಏನು? ಬಹುಶಃ ಭವಿಷ್ಯದ ಯಶಸ್ಸು ಉತ್ತರಗಳನ್ನು ಹುಡುಕೋದ್ರಲ್ಲಿಲ್ಲ, ಬದಲಿಗೆ ಸರಿಯಾದ ಪ್ರಶ್ನೆಗಳನ್ನು ಕೇಳೋದ್ರಲ್ಲೇ ಇದೆ. ಈ ಬಗ್ಗೆ ಯೋಚನೆ ಮಾಡಿ.